ಸ್ನೇಹಿತರೆ, SSLC ಅಥವಾ PUC ನಂತರದಲ್ಲಿ ಯಾವ ಕೋರ್ಸ್ ಮಾಡಬೇಕು ಅನ್ನತಕ್ಕಂಥ ಕನ್ಫ್ಯೂಷನ್ಸ್ ನಿಮ್ಮಲ್ಲಿದೆಯಾ? ಅಥವಾ ಸರ್ ನಾನು ಆ್ಯಕ್ಚುಲಿ ಕೆಲವೊಂದು ಪರ್ಟಿಕ್ಯುಲರ್ ಕೋರ್ಸ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅದು ಯಾವ ರೀತಿಯಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ಳತಕ್ಕಂಥ ಕನ್ಫ್ಯೂಷನ್ಸಲ್ಲಿ, ಅಥವಾ ನೀವು ಕೆಲವು ಡೈಲಾಮಾದಲ್ಲಿ ಇರ್ತಾರೆ. ಓಕೆ, ಸೊ ಈ ಒಂದು ಕನ್ಫ್ಯೂಷನ್ಸ್ ಅಥವಾ ಡೈಲಾಮಾದಲ್ಲಿ ನೀವಿದ್ದರೆ, ಅಂದರೆ ಎಜುಕೇಷನ್ ರಿಲೇಟೆಡ್, ಈ ಒಂದು ವಿಡಿಯೋವನ್ನು ನೀವು ವೀಕ್ಷಣೆ ಮಾಡಿ. ಓಕೆ, ಈ ಪರ್ಟಿಕ್ಯುಲರ್ ಈಗ ನಾನು ಮಾಡ್ತಿರೋತಕ್ಕಂಥ ಒಂದು ಏನು ಸಬ್ಜೆಕ್ಟ್ ಏನಿದೆ, ಇದು ನಿಮಗೆ SSLC ಆಗಿದ್ರೆ ಏನ್ ಮಾಡಬೇಕು, ಅಥವಾ ನಿಮಗೆ PUC ನಂತರದಲ್ಲಿ ಏನ್ ಮಾಡಬೇಕು ಅನ್ನತಕ್ಕಂಥ ಕನ್ಫ್ಯೂಷನ್ಸ್ ಇದ್ರೆ, ಇಬ್ರು ಅಂದ್ರೆ ಆಕ್ಚುಲಿ ನಿಮಗೆ SSLC ಅಥವಾ PUC, ಸೊ ಎರಡೂ ರೀತಿಯಲ್ಲಿ ನಿಮಗೆ ಇದು ಹೆಲ್ಪ್ ಆಗ್ತಾ ಹೋಗ್ತದೆ. ಸ್ನೇಹಿತರೆ, ನಾನು ಗೌರೀಶ್ ಆರಾಧ್ಯ ಅಂತ ಹೇಳಿ, ನಾನು ಕೆರಿಯರ್ ಮತ್ತು ಎಜುಕೇಷನ್ ಕನ್ಸಲ್ಟೆಂಟ್. ನಾನು ಬೇಸಿಕಲಿ ನನ್ನ ಈ ಒಂದು ವೃತ್ತಿ ಮಾರ್ಗ ಕಾರ್ಯಕ್ರಮದಲ್ಲಿ ನಿಮಗೆ ಎಜುಕೇಷನ್ನು, ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಮತ್ತು ನಿಮಗೆ ಕೌಶಲ್ಯ ತರಬೇತಿ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಒಂದು ಅಂದರೆ ನನ್ನ ಒಂದು ಡಿಸ್ಕಷನ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ SSLC ಅಥವಾ PUC ನಂತರದಲ್ಲಿ ಕೆಲವರು ತುಂಬ ಕನ್ಫ್ಯೂಷನ್ಸಲ್ಲಿ ಇರ್ತಾರೆ. ಓಕೆ ಸರ್, ನನಗೆ ಕೆಲವು ಕಡಿಮೆ ಮಾರ್ಕ್ಸ್ ಬಂದಿದೆ, ನಾನು ಯಾವ ಒಂದು ಕೋರ್ಸ್ನ ಚೂಸ್ ಮಾಡ್ಕೊಳ್ಬೇಕು, ಅಥವಾ ನನಗೆ ಕೆಲವ್ರಿಗೆ PUC ಫೇಲ್ ಆಗಿರುತ್ತೆ. ಓಕೆ ಸರ್, ನಂತರದಲ್ಲಿ ನಾನು ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ನನಗೆ ಮುಂದಿನ ಒಂದು ಭವಿಷ್ಯಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋತಕ್ಕಂಥ ಕನ್ಫ್ಯೂಷನ್ಸ್ ಇರ್ತಾರೆ. ಈ ಒಂದು ವಿಡಿಯೋನ ನೀವು ವಾಚ್ ಮಾಡಿದ್ರೆ ನಿಮಗೆ ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ನಾನು ನಿಮಗೆ ಎಂಟೈರ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಪ್ಯಾರಾಮೆಡಿಕಲ್ ಕೋರ್ಸಸ್ಸು ನಿಮಗೆ ಒಂದು ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಕಷ್ಟು ಕೋರ್ಸ್ಗಳಿದೆ. ಅಂದರೆ ಪ್ಯಾರಾಮೆಡಿಕಲ್ ಅಲ್ಲಿ ನಿಮಗೆ ಆಕ್ಚುಲಿ ಹೇಗೆ ಬರ್ತದೆ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಒಂದು ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ಇದೆ. ಓಕೆ, ಸೊ ಪ್ಯಾರಾಮೆಡಿಕಲ್ ಬೋರ್ಡ್ ಇಂದ ಆಕ್ಚುಲಿ ನಮಗೆ ಅಕ್ರಿಡೇಷನ್ ಆಗುವಂಥದ್ದು ಪ್ಯಾರಾಮೆಡಿಕಲ್ ಕೋರ್ಸಸ್ಗಳನ್ನ ನೀವು ಲೈಕ್ ಏನಾದ್ರು ತಗೋಬೇಕು ಅಂತ ಹೇಳೋದಾದ್ರೆ, ಈ ಪ್ಯಾರಾಮೆಡಿಕಲ್ ಕೋರ್ಸ್ ಅಲ್ಲಿ ನಿಮಗೆ ನಾನು ಆಕ್ಚುಲಿ ಇಲ್ಲಿ ನೋಡಿ ಲಿಸ್ಟ್ ಮಾಡಿದ್ದೀನಿ. DMLT ಅಂತ ಇದ್ಬಿಟ್ಟು DMIT, DHI, ಸೊ ಸುಮಾರು ನಾನು ಲಿಸ್ಟ್ ಮಾಡಿದ್ದೀನಲ್ಲ, ಇದು ಆಕ್ಚುಲಿ ಏನಂದ್ರೆ ಇರೋತಕ್ಕಂಥ ಕೋರ್ಸ್ಗಳು. ಓಕೆ, ಇಲ್ಲಿ ನನಗೆ ಹೂ ಕ್ಯಾನ್ ಅಪ್ಲೈ ಅಂತ ನಾನು ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೀನಿ. ಅಂದ್ರೆ ಯಾರು ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡಿ. ಆಕ್ಚುಲಿ ನಾನು ಕೋರ್ಸ್ ಹೋಗೋಕ್ಕಿಂತ ಮುಂಚೆ ಯಾರು ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ತಾ ಹೋಗ್ತೀನಿ. ಓಕೆ ನೋಡಿ, ನೀವು ಇನ್ ಕೇಸ್ ನಾನು PUC ಕಂಪ್ಲೀಟ್ ಮಾಡಿದ್ದೀನಿ, ನಾನು ಪ್ಯಾರಾಮೆಡಿಕಲ್ ಕೋರ್ಸ್ ನಾನು ಚೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದು, ನೀವು ಚೂಸ್ ಮಾಡ್ಬೋದು, ಬಟ್ ನಿಮ್ಗಳಿಗಾದ್ರೆ 2 ವರ್ಷ ಆಗುತ್ತೆ. ಸರಿ, ನಾನು SSLC ಕಂಪ್ಲೀಟ್ ಮಾಡಿದ್ದೀನಿ, ನಾನೀಗ ಪ್ಯಾರಾಮೆಡಿಕಲ್ ಕೋರ್ಸ್ ಸೇರ್ಕೋಬೇಕು ಅಂತ ಹೇಳೋದಾದ್ರೆ ನಿಮಗೆ 3 ವರ್ಷ ಕ್ಲಾಸ್ ಆಗುತ್ತೆ. ಇಲ್ಲಿ PUC, ಓಕೆ, PUC ಇನ್ ಕೇಸ್ ಪಾಸ್ ಆಗಿದ್ರೆ 2 ಇಯರ್ಸ್, PUC ಫೇಲ್ ಆಗಿದ್ರೆ ಒನ್ಸ್ ಅಗೇನ್ ನಿಮ್ಮನ್ನ SSLC ಅಂತಾನೆ ಕನ್ಸಿಡರ್ ಮಾಡೋದು. ಅಂಡ್ ಒನ್ ಮೋರ್ ಥಿಂಗ್, PUC ಅಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನೇ ತಗೊಂಡಿರ್ಬೇಕು. ಓಕೆನಾ? ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದೀನಿ. ನಾನು ಪ್ಯಾರಾಮೆಡಿಕಲ್ ಹೋಗ್ಬೋದು ಅಂದ್ರೆ ನೀವು ಪ್ಯಾರಾಮೆಡಿಕಲ್ ಹೋಗ್ಬೋದು, ಬಟ್ ನೀವು 3 ಇಯರ್ಸೇ ಓದಬೇಕಾಗ್ತದೆ. ಕೆಲವು ಕಡೆ ನೀವು ನೋಡಿರ್ಬೋದು, ಈ 2 ಇಯರ್ಸ್ 3 ಇಯರ್ಸ್ಗಳಲ್ಲಿ 2.25 ವರ್ಷ ಅಥವಾ 3.25 ವರ್ಷ ಅಂತ ಕೆಲವು ಕಡೆ ಮೆನ್ಷನ್ ಮಾಡಿರ್ತಾರೆ. ಯಾಕೆ ಆ ಥರ ಮೆನ್ಷನ್ ಮಾಡಿರ್ತಾರೆ ಅಂತ ಹೇಳೋದಾದ್ರೆ, ನಿಮ್ಗೆ ಆಲ್ಮೋಸ್ಟ್ ಒಂದು 3 ಮಂತ್ಸ್ ನಿಮಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ನಿಮಗೆ ಕೊಡ್ತಾ ಹೋಗ್ತಾರೆ. ಆಕ್ಚುಲಿ ಅದೇ ಇದರ ಒಂದು ಲೈಕ್ ಸ್ಪೆಷಾಲಿಟಿ ಅಂತ ಹೇಳೋದಾದ್ರೆ, ನೀವು ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿದ ನಂತರದಲ್ಲೇ ನಿಮಗೆ ಕೆಲಸ ಸಿಗ್ತದೆ. ಓಕೆ, ಯಾರೇ ಒಂದು ಶಿಕ್ಷಣ ಪಡೆದುಕೊಂಡ ನಂತರ ಅವರ ಮೂಲವಾಗಿ ಆಕ್ಚುಲಿ ಅವರ ಉದ್ದೇಶ ಏನಿರುತ್ತೆ, ನಾನು ಜಾಬ್ಗೆ ಹೋಗ್ಬೇಕು, ಒಂದು ಸೆಕ್ಯೂರ್ಡ್ ಜಾಬ್ ಅಂದ್ಬಿಟ್ಟು ಆಕ್ಚುಲಿ ನೀವು ಥಿಂಕ್ ಮಾಡ್ತೀರಿ. ಬಟ್ ಆಕ್ಚುಲಿ ಏನಾಗುತ್ತೆ, ಪ್ಯಾರಾಮೆಡಿಕಲ್ ನಿಮ್ಗೆ ಏನಾಗುತ್ತೆ ಅಂದ್ರೆ, ಕಂಪ್ಲೀಟ್ ಮಾಡಿದ ತಕ್ಷಣದಲ್ಲಿ ನಿಮಗೆ ಕೆಲಸ ಸಿಗೋತಕ್ಕಂಥ ಆಪರ್ಚುನಿಟಿಗಳು ನಿಮಗೆ ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ನಿಮಗೆ ಪ್ಯಾರಾಮೆಡಿಕಲ್ ಬೋರ್ಡ್ ನಾನು ಮೊದಲೇ ತಿಳಿಸಿದ್ದೆ ನಿಮಗೆ. ಆಕ್ಚುಲಿ ಇದೇನ ಅರೆ ವೈದ್ಯಕೀಯ ಅಂತ ಅಂದ್ಬಿಟ್ಟು, ಆಕ್ಚುಲಿ ಪ್ಯಾರಾಮೆಡಿಕಲ್ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಅರೆ ವೈದ್ಯಕೀಯ ಅಂತ ನಮ್ಗೆ ಹೇಳ್ತಾ ಹೋಗ್ತೀವಿ. ಈ ಪ್ಯಾರಾಮೆಡಿಕಲ್ ಬಂದ್ಬಿಟ್ಟು ನಿಮಗೆ ಕರ್ನಾಟಕ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ ಎಜುಕೇಶನ್ ಅಂತ ಇದೆ. ಸೊ ಆಕ್ಚುಲಿ ಇಲ್ಲಿಂದ ನಿಮಗೆ ಅಕ್ರಿಡೇಷನ್ಸ್ ಆಗುವಂಥದ್ದು. ನಾರ್ಮಲಿ ಏನಾಗುತ್ತೆ, 400ಕ್ಕಿಂತ ಹೆಚ್ಚು ಲೈಕ್ ಈ ಒಂದು ನರ್ಸಿಂಗು ಅಥವಾ ನಿಮಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರೊವೈಡ್ ಮಾಡತಕ್ಕಂಥ ಇನ್ಸ್ಟಿಟ್ಯೂಟ್ಗಳಿದೆ. ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ 30 ಒಂದು ಅಪ್ರಾಕ್ಸಿಮೇಟ್ ನಾನು ಹೇಳ್ತಾ ಇರೋದು, ಒಂದು 30 ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ಮಿಕ್ಕಿದೆಲ್ಲ ನಿಮಗೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗ್ತದೆ. ನಿಮಗೆ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ, ಈ ಜೂನ್ ಜುಲೈ ಟೈಮಲ್ಲಿ, ಓಕೆ, ಜೂನ್ ಮತ್ತೆ ಜುಲೈ ಟೈಮಲ್ಲಿ ನಿಮಗೆ ಪ್ಯಾರಾಮೆಡಿಕಲ್ ಬೋರ್ಡ್ ಇಂದ ನಿಮಗೆ ಆಕ್ಚುಲಿ ಅವರು ಅಪ್ಲಿಕೇಶನ್ಸ್ ಗಳನ್ನ ಇನ್ವೈಟ್ ಮಾಡ್ತಾರೆ. ಓಕೆ, ಇನ್ ಕೇಸ್ ಯಾರಾದರೂ ಲೈಕ್ ಅಪ್ಲಿಕೆಂಟ್ಸ್ ಗಳು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ. ಸೊ ಇಲ್ಲೇನ್ ಮಾಡ್ತಾರೆ, ನೀವು ಪ್ಯಾರಾಮೆಡಿಕಲ್ ಬೋರ್ಡ್ಗೆ ನೀವು ಥ್ರೂ ಕೌನ್ಸಿಲಿಂಗ್ ಇಂದನೂ ಕೂಡ ನೀವು ಜಾಯ್ನ್ ಆಗ್ಬೋದು. ಕೌನ್ಸಿಲಿಂಗ್ ಇಂದ ಜಾಯ್ನ್ ಆಯ್ತು ಅಂತ ಹೇಳೋದಾದ್ರೆ ನಿಮ್ಗೆ ಹೇಗೆ ಅಂತ ಹೇಳಿದ್ರೆ, ನಿಮಗೆ ಅದು ಗೌರ್ಮೆಂಟ್ ಕೋಟಾದಿಂದ ನಿಮಗೆ ಅಸೈನ್ ಆಗ್ತದೆ. ಗೌರ್ಮೆಂಟ್ ಕೋಟಾದಲ್ಲಿ ನಿಮ್ಗೆ ಹೇಗೆ ಅಂತ ಹೇಳಿದ್ರೆ, ನಾನು
ನಾನು ಯಾವ ಕಾಲೇಜ್ಗಳು ನಾನು ನಿಮ್ಗೆ ಹೇಳಿದ್ನಲ್ಲ, ಕೆಲವು ಗೌರ್ಮೆಂಟ್ ಕಾಲೇಜ್ ಇದೆ, ಕೆಲವು ಪ್ರೈವೇಟ್ ಕಾಲೇಜ್ ಇದೆ ಅಂತ ಅಂದ್ಬಿಟ್ಟು, ಅಲ್ಲಿ ನಿಮ್ಮ ಒಂದು ಪರ್ಸೆಂಟೇಜ್ ಅಂದ್ರೆ ನಿಮ್ಮ ಒಂದು ನೀವೇನು ಸ್ಕೋರ್ ಮಾಡಿದ್ರೆ ನಿಮ್ಮ ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟೇಜ್ ಅನುಗುಣವಾಗಿ ಕೌನ್ಸಿಲಿಂಗ್ ಗಳು ನಡೆಯುತ್ತಾ ಹೋಗ್ತವೆ. ಮತ್ತೆ ನೀವು ಕೋರ್ಸ್ಗಳನ್ನ ನೀವು ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಡಿಪೆಂಡಿಂಗ್ ಅಪಾನ್ ನಿಮ್ಮ ಯಾವುದು ನಿಮ್ಮ ಇಷ್ಟವಾದ ಕೋರ್ಸ್ ಇರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇನ್ ಕೇಸ್ ನಾನು ಗೌರ್ಮೆಂಟ್ ಕೋಟಾದಿಂದ ಹೋಗಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಿಮಗೆ ಮ್ಯಾನೇಜ್ಮೆಂಟ್ ಕೋಟಾನು ಇದೆ. ಬಟ್ ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನೀವು ಲೈಕ್ ಏನಾಗುತ್ತೆ ಅಂತಂದ್ರೆ ನೀವು ಒಂದು ಸೀಟ್ ನ ತಗೊಳ್ತೀನಿ ಅಂತ ಹೇಳೋದಾದ್ರೆ ಡೆಫಿನೆಟ್ ಆಗಿ ಅರೌಂಡ್ ನಿಮ್ಗೊಂದು 45,000 ಪ್ಲಸ್ ಆಗುತ್ತೆ. ಬಟ್ ಗೌರ್ಮೆಂಟ್ ಅಲ್ಲಿ ಆಕ್ಚುಲಿ ನೀವು ಹೋಗ್ತೀವಿ ಅಂತಂದ್ರೆ ಅರೌಂಡ್ ನಿಮ್ಗೆ 20-25, ಸೊ ಆ ಒಂದು ರೇಂಜ್ ಅಲ್ಲಿ ನಿಮಗೆ ಗೌರ್ಮೆಂಟ್ ಫೀಸ್ ಇರುತ್ತೆ. ಮತ್ತೆ SLC ಓದಿರತಕ್ಕಂಥ ವಿದ್ಯಾರ್ಥಿಗಳು ಕಂಪಲ್ಸರಿ ನೀವೇನ್ ಮಾಡ್ತೀರಿ ಅಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ ನ ನೀವು ಓದ್ತೀರಿ. ಓಕೆ, ಇಲ್ಲಿ ನಾನೀಗ ಮೊದಲು ನಾನು ತಿಳಿಸಿದಾಗೆ ಫಸ್ಟ್ ಹೂ ಕ್ಯಾನ್ ಅಪ್ಲೈ ಅನ್ನೋದು ಹೇಳಿದೆ ನಾನು. ಈಗ ನಾನು ಮತ್ತೆ ಒಂದ್ ಸೆಕೆಂಡ್ ನಾನು ನಿಮ್ಗೆ ಈ ಒಂದು ಕೋರ್ಸ್ಗಳ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ DMLT ಅಂತ ಇದೆಯಲ್ಲ, ಇದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ. ಈಗ ನೀವು ಮೆಡಿಕಲ್ ಲ್ಯಾಬ್ಗಳು ಇವಾಗ ಯಾವುದೋ ಹಾಸ್ಪಿಟಲ್ಗಳಲ್ಲಿ ಈ ಒಂದು ಲ್ಯಾಬ್ಗಳನ್ನ ನೋಡಿರುತ್ತೆ ಗೊತ್ತಾ, ಅಲ್ಲಿ ಲ್ಯಾಬ್ ಅಲ್ಲಿ ನೀವು ಏನಾಗುತ್ತೆ ಅಂದ್ರೆ DMLT ಅಂದ್ರೆ ಈ ಒಂದು ಡಿಪ್ಲೊಮಾ ಕೋರ್ಸ್ ಮಾಡಿದ ನಂತರದಲ್ಲಿ ನಿಮ್ಗೆ ಆಕ್ಚುಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಈ ಒಂದು ಲ್ಯಾಬೊರೇಟರಿಗಳಲ್ಲಿ ನಿಮಗೆ ವರ್ಕ್ ಮಾಡತಕ್ಕಂಥ ಆಪರ್ಚುನಿಟಿಗಳು ನಿಮ್ಗೆ ಸಿಗ್ತಾ ಹೋಗ್ತದೆ. ಸ್ನೇಹಿತರೆ, ಆಕ್ಚುಲಿ ಏನಾಗುತ್ತೆ ಅಂದ್ರೆ ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ ಆದ ನಂತರದಲ್ಲಿ ಕೆಲವು ತುಂಬಾ ಲೈಕ್ ಇನ್ಸ್ಟಿಟ್ಯೂಟ್ಗಳು ಪ್ಲೇಸ್ಮೆಂಟ್ ಗಳನ್ನ ಅವರೇ ಪ್ರೊವೈಡ್ ಮಾಡಿಸ್ತಾರೆ. ಓಕೆ, ಆದ್ರಿಂದ ನೀವೇನಾಗ್ತದೆ ಅಂತ ಹೇಳಿದ್ರೆ ನೀವು ಒಂದು ಒಳ್ಳೆ ಪರ್ಸೆಂಟೇಜ್ ಅಲ್ಲಿ ಅಂದ್ರೆ ಒಂದು ಚೆನ್ನಾಗಿ ಓದ್ಕೊಂಡ್ರೆ ಅಂದ್ರೆ ಇಲ್ಲಿ ನಿಮಗೆ ಮಾರ್ಕ್ಸ್ ಗಳಿಗಿಂತಲೂ ಕೂಡ ಅದರಲ್ಲಿ ಇರತಕ್ಕಂಥ ಸ್ಕಿಲ್ ಸೆಟ್ಗಳನ್ನ ನಾನು ಕಲೀರಿ ಅನ್ನೋದು ಯಾವತ್ತೂ ಕೂಡ ನಾನು ಯಾವುದೇ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಓಕೆ ಬೇಕು, ಬಟ್ ಆಕ್ಚುಲಿ ನಮಗೆ ಸ್ಕಿಲ್ ಸೆಟ್ಗಳು ಅದನ್ನ ಯಾವ ರೀತಿಯಲ್ಲಿ ವರ್ಕ್ ಮಾಡಬೇಕು, ಓಕೆ, ಆ ವರ್ಕಿಂಗ್ ಸ್ಕಿಲ್ಸ್ಗಳನ್ನ ಮೊದಲು ನೀವು ಚೆನ್ನಾಗಿ ತಿಳ್ಕೋಬೇಕು. ಓಕೆ, ಸೊ ಇಲ್ಲೇನಾಗುತ್ತೆ ನಿಮ್ಗೆ DMIT ಅಂತ ಇದೆ. ಇದು ಏನಾಗುತ್ತೆ ಅಂದ್ರೆ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಾಲಜಿ. ನೀವು ಈಗ CT ಸ್ಕ್ಯಾನು ಅಥವಾ ಎಕ್ಸ್ರೇ ಟೆಕ್ನಿಷಿಯನ್ಸ್ ಅಂತ ನೀವೇನು ಕೇಳಿರ್ತಾರೆ ಅದು ಆಕ್ಚುಲಿ ನಿಮಗೆ DMIT ಬಂದಿರುತ್ತೆ. ಮತ್ತೆ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಆಕ್ಚುಲಿ ಇದನ್ನ ನೀವು ಜಾಸ್ತಿ ಪಾಯಿಂಟ್ ಔಟ್ ಮಾಡಿ. DHI ಅಂತ ಇದೆಯಲ್ಲ, ಈ ಕೆಲವು ಕಡೆ ಈ ನಗರ ಪಾಲಿಕೆಗಳಲ್ಲಿ ಕೆಲವು ಕಡೆ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ ನೋಡಿ, ನೀವು ಅದಕ್ಕೆ ನೀವೇನ್ ಮಾಡಬೇಕು, DHI ಅಂತ ಇದೆ ಗೊತ್ತಾ, ಇದು ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್. ಸೊ ಈ ಒಂದು ಕೋರ್ಸ್ ಮಾಡಿದ ನಂತರದಲ್ಲಿ ನೀವು ಕೆಲವರು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕೂಡ ನೀವು ಜಾಯ್ನ್ ಆಗ್ಬೋದು. ಅಂಡ್ ಆಕ್ಚುಲಿ ಇಲ್ಲೇನಾಗುತ್ತೆ DMRT ಅಂತ ಇದೆ, ಈ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಬರ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಮೆಡಿಕಲ್ ನಿಮಗೆ ಆಕ್ಚುಲಿ ಈಗೆಲ್ಲ ನಮಗೆ ಒಂದು ಮೆಡಿಕಲ್ ರಿಪೋರ್ಟ್ಸ್ಗಳನ್ನೆಲ್ಲ ಜನರೇಟ್ ಮಾಡ್ತಾರಲ್ಲ, ಓಕೆ, ಇದೇನಾಗುತ್ತೆ ಅಂದ್ರೆ DMRT ಅಲ್ಲಿ ಡಿಪ್ಲೊಮಾ ಓದಿರತಕ್ಕಂಥ ಒಂದು ಮೆಡಿಕಲ್ ಒಂದು ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಆಕ್ಚುಲಿ ಇವರು ಕಲ್ತಿರ್ತಾರೆ. ಓಕೆ, ಅದೇ ರೀತಿಯ DOT ಅಂತ ಇದೆ, ಈ ಆಪರೇಷನ್ ಥಿಯೇಟರ್ಗಳಲ್ಲಿ. ಓಕೆ, ಆಪರೇಷನ್ ಥಿಯೇಟರ್ಗಳಲ್ಲಿ ನಾವು ಟೆಕ್ನಿಷಿಯನ್ ಆಗಿ ನಾನು ಏನಾದರೂ ಒಂದು ಕೆಲಸ ಸಿಗುತ್ತಾ ಅಂತ ಹೇಳೋದಾದ್ರೆ ಡೆಫಿನೆಟ್ ಆಗಲಿ ನಿಮಗೆ DOT ಅಂತ ಇದೆ. ಇದು ಡಿಪ್ಲೊಮಾ ಇನ್ ಆಕ್ಚುಲಿ ಆಪರೇಷನ್ ಥಿಯೇಟರ್ ಮತ್ತೆ ಅನಸ್ಥೀಸಿಯಾ ಟೆಕ್ನಾಲಜಿ ಅಂತ ಇದೆ. ಸೊ ಇದನ್ನ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ನೀವು ಆಪರೇಷನ್ ಥಿಯೇಟರ್ಗಳಲ್ಲಿ ವರ್ಕ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ಇನ್ನೊಂದು ನಿಮಗೆ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ ಅಂತ ಇದೆ. ಈ ನೀವು ಡಯಾಲಿಸಿಸ್ ಅಂತ ನೀವು ಕೇಳಿರ್ಬೋದಲ್ವಾ. ಸೊ ಓಕೆ, ಆ ಡಯಾಲಿಸಿಸ್ಗಳಲ್ಲಿ ನೀವು ಎಂಗೇಜ್ ಆಗಬೇಕು ಅಂತ ಹೇಳೋದಾದ್ರೆ ನಿಮಗೆ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. ಮತ್ತೆ ಆಕ್ಚುಲಿ ಇಲ್ಲೇನಾಗುತ್ತೆ ನೋಡಿ DDM ಅಂತ ಒಂದು ನಾನು ಆಕ್ಚುಲಿ ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೀನಿ. ಇದೇನಂತಂದ್ರೆ ಡಿಪ್ಲೊಮಾ ಇನ್ ಡೆಂಟಲ್ ಮೆಕ್ಯಾನಿಕ್ಸ್. ಓಕೆ, ಈ ಡೆಂಟಿಸ್ಟ್ಗಳು ಇರ್ತಾರೆ ನೋಡಿ, ಸೊ ಅಂತ ಕಡೆ ನೀವು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ DDM ಅಂತ ಒಂದು ಸಬ್ಜೆಕ್ಟ್ ಇದೆ, ಅದನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತೆ ನಿಮಗೆ ಡಿಪ್ಲೊಮಾ ಇನ್ ಡೆಂಟಲ್ ಹೈಜೀನ್, ಒನ್ಸ್ ಅಗೇನ್ ನಿಮಗೆ ಡೆಂಟಲ್ ರಿಲೇಟೆಡ್. ಓಕೆ, ಇವತ್ತು ಪ್ರತಿಯೊಂದರ ಕೂಡ ನಿಮಗೆ ಸ್ಕಿಲ್ ಸೆಟ್ಟು ತುಂಬಾನೇ ಲೈಕ್ ಏನಾಗುತ್ತೆ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಫಿಸಿಯೋಥೆರಪಿ ಅಂತ ಎಲ್ಲ ಕೇಳಿರ್ತೀವಿ, ಕೆಲವು ವೊಕೇಶನಲ್ ಕೋರ್ಸಸ್ಗಳೇ ಆಗಿದೆ. ಇದು ಯಾರು ಮಾಡ್ಬೋದು ಅಂತ ಹೇಳೋದಾದ್ರೆ ಇದಕ್ಕೆ PUC ಕಂಪ್ಲೀಟ್ ಆಗಿರ್ಬೇಕು. ಓಕೆ, PUC ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಒಂದು ಆಪ್ಷನ್ ಏನಾಗುತ್ತೆ ಅಂತಂದ್ರೆ ಒಂದು ವೊಕೇಶನಲ್ ಕೋರ್ಸಸ್ ಅಂತ ಇದೆ. ಬಟ್ ಲೈಕ್ SSC ಮಾಡಿರೋರಿಗೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗೋತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಮೆಡಿಕಲ್ ಕೋರ್ಸಸ್ಗಳು, ಅಂದ್ರೆ ಪ್ಯಾರಾಮೆಡಿಕಲ್ ಕೋರ್ಸಸ್. ಆಲ್ಮೋಸ್ಟ್ ನೀವು 3 ವರ್ಷದ ಒಂದು ಕೋರ್ಸ್ ಮಾಡಿದ ನಂತರದಲ್ಲಿ ನೀವು ಡೆಫಿನೆಟ್ ಆಗಿ ಒಂದು ನಿಮಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗ್ತಾ ಹೋಗ್ತದೆ. ಓಕೆ, ಇದು ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ದೀನಿ. ಸ್ನೇಹಿತರೆ, ಇದೇ ರೀತಿ ಲೈಕ್ ಎಜುಕೇಶನ್ ರಿಲೇಟೆಡ್ ಆಗಿರ್ಬೋದು, ಜಾಬ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ಗಳನ್ನ ನನ್ನ ಒಂದು ಈ ಪ್ರೋಗ್ರಾಮ್ನಲ್ಲಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ನಿಮ್ಮ ಅನಿಸಿಕೆಗಳೇನಾದರೂ ಇತ್ತು ಅಂತ ಹೇಳೋದಾದ್ರೆ ಡೆಫಿನೆಟ್ ಆಗಿ ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ನಿಮ್ಗೆ ತಿಳಿಸ್ತಾ ಹೋಗ್ಬೋದು. ಮತ್ತೆ ಸರ್ ನನಗೆ ಲೈಕ್ ಆಕ್ಚುಲಿ ಈ ಒಂದು ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ಬೇಕು ಅಥವಾ ನೀವು ಪರ್ಟಿಕ್ಯುಲರ್ ಆಗಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಮ್ಮನ್ನ ನೀವು ಅಪ್ರೋಚ್ ಮಾಡ್ಬೋದು. ನಮ್ಮ ಒಂದು ಲೈಕ್ ಏನಂದ್ರೆ ಚಾನಲ್ಗಾದ್ರೂ ನೀವು ಲೈಕ್ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಮ್ಮ ಒಂದು ಮೆಸೇಜ್ ಬಾಕ್ಸ್ಗಳಲ್ಲಿ ಅಂದ್ರೆ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ನೀವು ಇಂಟಿಮೇಟ್
ಇಂಟಿಮೇಟ್ ಮಾಡ್ಬೋದು. ಸೊ ನಿಮ್ಗೆ ಯಾವ ರೀತಿಯ ಪ್ರೋಗ್ರಾಮ್ ಲೈಕ್ ಆಕ್ಚುಲಿ ನಿಮ್ಗೆ ಏನು ಕಂಟೆಂಟ್ ಇದೆ ಡೆಫಿನೆಟ್ ಆಗಿ ಅದೇ ಕಂಟೆಂಟ್ಗಳನ್ನ ನಾವು ತಗೊಂಡು ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ, ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀವಿ. ಸೊ ಇದು ಒಂದು ನಮಗೆ ಒಂದು ಪ್ಯಾರಾಮೆಡಿಕಲ್, ಇದು ಪ್ರತಿ ವರ್ಷ ನಿಮಗೆ ಆಕ್ಚುಲಿ ಹೇಗೆ ಅಂತ ಹೇಳಿದ್ರೆ ಜೂನ್ ಜುಲೈ ಟೈಮಲ್ಲಿ ನಿಮಗೆ ಲೈಕ್ ಗೌರ್ಮೆಂಟ್ ಇಂದ ಕಾಲ್ ಮಾಡ್ತಾರೆ. ಅಂತ ಟೈಮಲ್ಲಿ ನೀವು ಇದು ಅಪ್ಲಿಕೇಶನ್ಸ್ ಹಾಕೋಬಹುದು ನಿಮಗೆ. ಬಟ್ ತುಂಬ ಸೂಟಬಲ್ ಆಗಿರತಕ್ಕಂಥದ್ದು, ಬಿಕಾಸ್ ತುಂಬ ಆಪ್ಷನ್ಸ್ ಇದೆ. ಲೈಕ್ ನಿಮಗೆ 10th ಆದ ನಂತರದಲ್ಲಿ ನೀವು PU ಮಾಡ್ಕೋಬಹುದು, ಅಥವಾ ಡಿಪ್ಲೊಮೊ, ನಾರ್ಮಲ್ ಡಿಪ್ಲೊಮಾ ಅಂದರೆ ಎಂಜಿನಿಯರಿಂಗ್ ಡಿಪ್ಲೊಮಾ ಎಲ್ಲ ಮಾಡ್ಕೋಬಹುದು. ಬಟ್ ಪ್ಯಾರಾಮೆಡಿಕಲ್ ಕೂಡ ತುಂಬ ಒಂದು ಲೈಕ್ ಏನು ಆಸಕ್ತಿದಾಯಕವಾಗಿರತಕ್ಕಂಥ ಒಂದು ಸಬ್ಜೆಕ್ಟು. ಬಿಕಾಸ್ ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ನೀವು ಒಂದು 3 ವರ್ಷ ನೀವು ಇದಕ್ಕೆ ಕಷ್ಟಪಟ್ಟರೆ ಓಕೆ ಡೆಫಿನೆಟ್ ಆಗಿ ನಿಮ್ಮ ಒಂದು ಸೆಕ್ಯೂರ್ಡ್ ಆಗಿರತಕ್ಕಂಥ ಒಂದು ಜಾಬ್. ಈ ಆಕ್ಚುಲಿ ಪ್ಯಾರಾಮೆಡಿಕಲ್ನ ಆದ ನಂತರದಲ್ಲಿ ಹೆಲ್ತ್ ಕೇರ್ ರಿಲೇಟೆಡ್ ಅಲ್ಲಿ ನೀವು ವರ್ಕ್ ಮಾಡ್ತೀರಿ. ಓಕೆ, ಸೊ ಹೆಲ್ತ್ ಕೇರ್ ರಿಲೇಟೆಡ್ ಆಕ್ಚುಲಿ ಹೆಲ್ತ್ ಕೇರ್ ಎಕ್ಸಿಕ್ಯೂಟಿವ್ಸ್ ಅಂತ ನಿಮ್ಮನ್ನ ಕರೀತಾರೆ. ಸೊ ಒಳ್ಳೆ ಒಂದು ಸಬ್ಜೆಕ್ಟು. ಸೊ ಅದೇ ರೀತಿಯಲ್ಲಿ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಅಂದರೆ ಜಾಬ್ ಆಪರ್ಚುನಿಟಿಗಳನ್ನ ಪ್ರೊವೈಡ್ ಮಾಡುತ್ತೆ. ಸೊ ಇಷ್ಟನ್ನ ನಾನು ಹೇಳಿ ಅಂದರೆ ನಾನು ತಿಳಿಸಿ ನನ್ನ ಈ ಒಂದು ಪ್ರೋಗ್ರಾಮನ್ನು ನಾನು ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ವೀಕ್ಷಿಸಿದ ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.